ಯಾಕಂದರೆ ಸಂಗಣ್ಣವರು ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ ಇದರಲ್ಲಿ. ಈಗಾಗಲೇ 90 ಲಕ್ಷ ರೂಪಾಯಿಯನ್ನು ಅವರು ಹಿಂದೆ MP ಇದ್ದಾಗ ಇದು ರಿಲೀಸ್ ಮಾಡಿ ಡ್ರೋನ್ ಸರ್ವೆ ಈಗಾಗಲೇ ಆಗಿದೆ ಇವತ್ತು, ದರೋಜಿ ಟು ಬಾಗಲಕೋಟೆ. ಸೊ ಅದಕ್ಕೆ ಈ ಕನ್ಫ್ಯೂಷನ್ ಬೇಡ. ಇವತ್ತು ನಿನ್ನೆ ನಮ್ಮ ಮಾಜಿ ಶಾಸಕರು ಕೂಡ ಹೋಗಿ ಏನೋ ಗಂಗಾವತಿ ಒಂದು ಸಣ್ಣ ಏರಿಯಾ ದರೋಜಿ ಟು ಕಂಪ್ಲೀಟ್ ಗಂಗಾವತಿ. ಸೊ ಇದು ಒಂದು 15-20 ಕಿಲೋಮೀಟರ್ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೋದು ಅವರು, ಹೆಂಗೆ ಗಿಣಿಗೇರ ಮೇಲೆ ಗಿಣಿಗೇರ ಮೇಲೆ ದರೋಜಿ ಹೋಗ್ಬೋದು. ಅದು ಫೀಸಿಬಲ್ ಅಲ್ಲ. ಇದು ಈ ರೋಡ್ ಆದರೆ 190 ಕಿಲೋಮೀಟ್ರ್ ಒಂದು ಲೆಂತ್ ಆಗ್ತಕ್ಕಂಥ ಒಂದು ಮಾರ್ಗ ಇದೆ. ಸೊ ಭಾಳ ದೊಡ್ಡ ಸ್ಟ್ರೆಂತ್ ನಮಗೆ ಗಂಗಾವತಿಗೆ ಬರ್ತದೆ, ಕನಿಗಿರಿಗಾಗಲಿ ಗಂಗಾವತಿಗಾಗಲಿ ಒಂದು ಇಡೀ ಉತ್ತರ ಭಾರತ ಕನೆಕ್ಟಿವಿಟಿ ನಮಗೆ ಸಿಗ್ತದೆ. ಸೊ ಅದಕ್ಕೆ ಈ ಕನ್ಫ್ಯೂಷನ್ ಬೇಡ. ನೀವು ಯಾರೇ ಹೋರಾಟ ಮಾಡಿ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಈಗ ನಾನು ಒಬ್ಬ ಈ ದರೋಜಿ ಬಾಗಲಕೋಟೆ ನನ್ನ ಸಂಚಾಲಕಾಗಿ ನಾನು ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲೇ ಪ್ರಪೋಸಲ್ ಕೊಟ್ಟರೆ ಕೂಡ ನಾವು ದರೋಜಿ ಬಾಗಲಕೋಟೆ ಅಂತ ಕೊಡ್ರಿ. ಯಾಕಂದರೆ ಕನಿಗಿರಿ ಬರ್ತೈತಿ ಇವತ್ತು, ತಾವರಗೆರೆ ಬರ್ತೈತಿ ಇವತ್ತು, ಕುಷ್ಟಗಿ, ಇಳಕಲ್ಲು, ಉನಗಂದು ಮತ್ತು ಅಮೀನ್ಗಢ ಎಲ್ಲ ಡ್ರೈ ಬೆಲ್ಟೆ. ಸೊ ಇವೆಲ್ಲ ಡೆವಲಪ್ ಆಗ್ತಕ್ಕಂಥ ಒಂದು ಬಾಗಲಕೋಟೆ ಹೋದ್ಮೇಲೆ ಅಲ್ಲಿಂದ ನಿಮಗೆ ಶೋಲಾಪುರ ಕನೆಕ್ಟಿವಿಟಿ. ನಮಗೆ ಇಲ್ಲಿಂದ ಶೋಲಾಪುರ ಬರೀ 5-6 ತಾಸು ನಾವು ಹೋಗ್ಬೋದು ಟ್ರೈನಲ್ಲಿ. ಸೊ ಇಂಥ ಒಂದು ಒಳ್ಳೆಯ ಮಾರ್ಗನ ನಾವು ಈಗಾಗಲೇ ಒಂದು ಪ್ರೊಸೆಸ್ದಲ್ಲಿದೆ. ಈಗಾಗಲೇ ಸನ್ಮಾನ್ಯ ರಾಜಶೇಖರ್ ಇಟ್ನಾಳ್ ಕೂಡ ಜೊತೆ ನಾನು ಮಾತಾಡಿದ್ದೀನಿ. ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕರ್ನಾಟಕ ರೈಲ್ವೆ ಕಾರ್ಪೊರೇಷನ್ ಮ್ಯಾಚಿಂಗ್ ಗ್ರ್ಯಾಂಟ್ಸ್ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ನಮಗೆ ಒಳ್ಳೆಯದು, ಯಾಕಂದರೆ ಅವ್ರು ಭಾಳ ಆತ್ಮೀಯರು ಮುಖ್ಯಮಂತ್ರಿಗಳ ಜೊತೆ. ಸೊ ಅದೊಂದು ಆಗ್ತಿದೆ. ಮತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ BJP, ಯಾಕಂದರೆ ಇದು ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತಾಯಿದ್ವಿ. ಜನಾರ್ದನ್ ರೆಡ್ಡಿ ಅವ್ರ ನೇತೃತ್ವದಲ್ಲಿ ಕೂಡ ನಾನು ಡೆಲ್ಲಿಗೆ ಒಂದು ಸಾರಿ ಹೋಗಿ ದೊಡ್ಡನಗೌಡ ಇರ್ಬೋದು, ನಮ್ಮ ಬಾಗಲಕೋಟೆ MP ಗದ್ದೇಗೌಡರು, ಸೊ ಅವ್ರಿಗೂ ಭೇಟಿ ಮಾಡಿ ಸೆಂಟ್ರಲಿಂದ ಏನು ಫಂಡ್ಸ್ ಬಿಡುಗಡೆ ಮಾಡಬೇಕು ಒಟ್ಟಾಗಿ ಈ ರೈಲ್ವೆ ಲೈನ್ ಆಕ್ವಿಸಿಷನು ಮತ್ತು ಅದರ ಒಂದು ಕೆಲಸ ಆಗಲಿಕ್ಕೆ ಎಷ್ಟು ನಾವು, ಯಾಕಂದರೆ ಒಂದು 3-4 ಲಕ್ಷ ಕೋಟಿ ಇವತ್ತು ರೆಡಿ ಅನುದಾನ ಅವೈಲೇಬಲ್ ಇದೆ ರೈಲ್ವೆ ಇಲಾಖೆಯಲ್ಲಿ. ಸೊ ಇದೊಂದು ಚಿಕ್ಕ ರೈಲ್ವೆ ಲೈನು.